ದೇವ್ರೆ ನಾನು ದುಡ್ಡು ತಗೊಂಡೋಗಿರೋರಿಗೆ ಸರಿಯಾಗಿ ಆಗಂಗೆ ಮಾಡಪ್ಪ. ನನ್ನ ಕಣ್ಣೆದ್ರಿಗೆ ಅನುಭವಿಸಾಗ ಮಾಡಪ್ಪ. ನಾನು ದೊಡ್ಡ ಯಾರು ತಗೊಂಡೋಗ್ಯಾರ ಆ ಕೈಗೇನೆ ಏನೋ ಒಂದು ಆಗಂಗೆ ಮಾಡಪ್ಪ. ಏನೋ ಒಂದು ಆಗಲೇಬೇಕು, ನನ್ನ ಕಣ್ಣೆದ್ರಿಗೆ ಅನುಭವಿಸ್ಬೇಕು. ಹಂಗೆ ಮಾಡಪ್ಪ ದೇವ್ರೆ, ನನ್ನ ಕಣ್ಣೆದ್ರಿಗೆ ಅನುಭವಿಸಂಗೆ ಮಾಡು ನೀನು. ನಾನು ನೋಡಿ ತೃಪ್ತಿ ಪಡ್ತೀನಿ. ಯಾವಾಗ ತಗೊಂಡೋಗ್ಯಾರ ಹಾಳಾಗೋಗ್ಬೇಕು. ಅದೇನು ಸ್ಯಾನೆ ದಿನ ಇರಲ್ಲ, ಒಬ್ರು ಕಂಡರ್ ದೊತ್ಕೊಂಡು ಹೋಗಿ ತಿಂದಾರು ಯಾವಳು ಇರಲ್ಲ. ಓಯ್ ದೇವ್ನಂತಾಳಿ, ನಾನು ಯಾಕೆ ಬೈಕ್ ಎಂತೀಯ? ತಗೊಂಡೋಗಿರೋದು ಯಾವಳು ಏನು ಅಂತೇಳಿ ತಿಳ್ಕೊಂಬದಲ್ಲ ನೀನು. ನನ್ನ ಮಕ ನೋಡಿ ಬೈಕೆ ಬೇಡ. ನಾನು ಓಡಾಡ್ತಿದ್ದಂಗೆ ನಾನೇ ತಗೊಂಡೋಗಿರೋದಂತ ಬೈಕೆ ಬೇಡ. ನನಗೆ ಗೊತ್ತಾಯ್ತು ಕಣೆ, ನೀನು ಬಿಟ್ರಿ ಯಾರು ತಾಂಡಿಲ್ಲ ಅಂಬದು ನನಗೆ ಚೆನ್ನಾಗಿ ಗೊತ್ತಾಯ್ತು. ನೀನು ಏನು ಹೇಳಿರೋ ನಾನು ನಂಬಲ್ಲ. ಯಾಕಂದ್ರೆ ನೀನು ಒಳ್ಳೆಳು ಒಂದು ಇಸ್ಕೋಬೇಕು, ಅತ್ಲಾಗೆ ಒಳಂದೊಳಗೆ ನಿನಗೆ ಲಾಭನ ಪಡ್ಕೋಬೇಕು ಅಮ್ಮಂಗೆ ನೀನು ಮಾಡಿರೋದು. ನೀನು ಬಿಟ್ರಿ ಯಾರೇ ತಗೊಂಡೋಗ್ತಾರೆ? ನನ್ನ ಗಂಡನ ಭಾಗನ ಬೇಡ ಅಂತೇಳಿ ಸೈನ್ ಹಾಕಿಸ್ಕೊಟ್ಟಲ್ಲ, ಹಂಗೆ ಒಳ್ಳೆಳಪ್ಪ ನಾಯಿಗಿಣಿ ನೋಡಿ ಭಾಗ ತಗೊಂಬ್ಲಿಲ್ಲ ಅಂತ ಅಂಬ್ಲಿ ಒಳ್ಳೆಳಂತ ಅನ್ನಿಸ್ಕೋಬೇಕು ಅಂತ ನೀನು ಹಿಂಗೆ ಮಾಡ್ತಾ ಇರೋದು. ಓಯ್ ಏನೂ ತಿಳ್ಕೊಂಬದಲ್ಲ ಏನಕ್ಕೆ ಮಾತಾಡ್ತೀಯ? ನಿಮ್ಮಂತ 24 ಗಂಟೆ ಬತ್ತಾಳಲ್ಲ ಅಲ್ಲಲ್ಲಿ ತಮ್ಮನು ಆ ಶೈಲಿ ಅವರಿಬ್ರು ಮಾಡಿರೋದು. ಇದೇನು ನಿನಗೇನು ಗೊತ್ತು? ಸುಮ್ಮನೆ ಮಾತಾಡ್ಬೇಡ ನೀನು, ಎಲ್ಲ ತಿಳ್ಕೊಂಡು ಮಾತಾಡೋದು ಕಲಿ. ಸುಮ್ಮನೆ ಮಾತಾಡಿದಿ ಅಂದ್ರೆ ಸರಿಯಾಗೋದಿಲ್ಲ. ಅವ್ರನ್ನ ಯಾಕೆ ಕೇಳ್ಕೊಂತೀಯ? ಪಾಪ ಅವರು ಒಳ್ಳೆಯವರು, ಅವ್ರು ಯಾವತ್ತೂ ಹಂಗೆ ಮಾಡಾರಲ್ಲ. ಸುಮ್ಮನೆ ಚೆನ್ನಾಗಿರೋರಿಗೆ ಇಲ್ಲಿ ಸಂದಿಕಕ್ಕೆ ಬೈತೀಯ. ಚೆನ್ನಾಗ ಇದ್ದಾರಲ್ಲ ಅವ್ರ ಮಂತಕ್ಕೆ ಇವ್ರ ಮಂತಕ್ಕೆ ಓಡಾಡ್ಕೊಂಡು ಅವಳು ಪಾಪ ಶೈಲಿ ಯಾವತನ ಆಗಲಿ ಆಗ್ತಿದ್ದಂಗೆ ಬಾರಂಗಂಟಿ ಉಣ್ಣು ಅಂತಾಳೆ. ಯಾವತನ ಆಗಲಿ ಮಾಡಿದ್ದ ತಪ್ಸಲ್ಲ. ಅವಳ ಬಗ್ಗೆ ಇಲ್ಲದ್ದೆಲ್ಲ ಹೇಳ್ತಾ ಇದೀನಿ. ಅವಳ ಬಗ್ಗೆನ ಅವಳು ಒಂದಿಸ್ಕೂ ಅವಳು ಯಾತು ಮಾತಾಡ್ದಾಳಲ್ಲ, ಯಾತು ಅಂದಾಳಲ್ಲ, ಏನಿಲ್ಲ. ಅವಳ ಬಗ್ಗೆ ಮಾತಾಡ್ತಾಳೆ. ಅವಳು ನಂಬ್ತಾಳೆ. ಅವಳನ್ನ ಕಂಬೋದು ನೀನು, ಅವಳು ನಂಬ್ಕೊಡ್ದು. ಅವಳು ನಂಬ ಅಂತದ್ದೇನು ನೀನು? ಪಂಬಕ್ಕೆ ಇಕ್ತಾಳಲ್ಲ, ಅದಕ್ಕೆ ನಿನ್ಗೆ ಅವಳು ಒಳ್ಳೆ ಹೇಳಮ್ಮಂಗೆ ಆಯ್ತಿದ್ನಿ. ಕೇಳಿಸ್ಕೆ. ನಾನು ಹಾಕೋದು ಫೋನ್ನಾಗೆ ಕೇಳಿಸ್ಕೆ. ಅದು ಯಾರು ಮಾತಾಡ್ಯವ್ರೆ, ಅದು ಯಾರು ಮಾಡ್ಯವ್ರೆ ಎಂಬುದು ನಿನಗೆ ಗೊತ್ತಾಗುತ್ತೆ. ಇವಳು ನೋಡ್ದಲೆ ಮಾಡ್ದಲೆ ಇವಳು ನಂಬಾಳು. ಯಾತ ತೋರಿಸ್ತಾ ಇದ್ದಾಳೆ ಕಣಮ್ಮ ಫೋನ್ನ ನಡಿ ನೋಡೋಣ. ನಾಗಿಣಿ ಯಾತ್ನಾಗಿಣಿ ಗಿರ್ಜಿಂಬೆ ಆ ಶೈಲನು ಲಲಿತ ಮಾತಾಡೋದನ್ನ ರೆಕಾರ್ಡ್ ಮಾಡ್ಕೊಂಬಂದಿದ್ದೀನಿ. ಅದಕ್ಕೇನೆ ಇವಳು ರಂಗಿ ನನ್ನ ಮಕ ನೋಡಿ ಬೈಕ್ ಕೆಮ್ತಿದ್ಲು. ನಾನು ಓಡಾಡೋಕ್ಕಿಲ್ಲ, ಇವಳೆ ತಗೊಂಡೋಗಿರೋದು ಅವ್ರಿಗೆ ಹಂಗಾಗಲಿ ಹಿಂಗಾಗಲಿ ಅಂತ ಬೈಕ್ ಬಂದಂಗೆ ಬೈಕೆ ಮಾಡು. ಅದಕ್ಕೇನೆ ನಾನಿವತ್ತು ಸರಿಯಾಗಿ ತೋರಿಸ್ತಾ ಇದ್ದೀನಲ್ಲ, ರೆಕಾರ್ಡ್ ಮಾಡ್ಕೊಂಬಂದಿದ್ದೀನಿ. ಅವರಿಬ್ಬರು ಮಾತಾಡೋದನ್ನ ಮನೆಯಿಂದಾಸಿ ಹೋಗಿ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಕೇಳಿಸ್ಕೊಂಬ್ಲಾಳೆ ಇವಾಗ ಯಾರು ಏನು ಅಂತೇಳಿ ಇವಳಿಗೆ ಗೊತ್ತಾಗುತ್ತೆ. ಸುಮ್ಮನೆ ಮಾತಾಡೋದಲ್ಲ, ನೋಡಿ ಮಾಡಿ ಮಾತಾಡಬೇಕು. ಅಲ್ಲಿ ಕಂಡ್ಲಲ್ಲಿ ತಂಟಿ ಆ ದುಡ್ಡ ಯಾವಾಗ ಹಂಚ್ಕೊಂಬನ? ಇನ್ನೊಂದು 2 ದಿನ ಬಿಟ್ಟು ಹಂಚ್ಕೊಂಬನೆ. ಇನ್ನೊಂದು 2 ದಿನ ಬಿಟ್ಟು ಹಂಚ್ಕೊಂಬಂದು ಸುಮ್ಮನಿರು. ಇನ್ನೊಂದು 2 ದಿನ ನೋಡಿ ಹಂಚ್ಕೊಂಬಕ್ಕಾಗುತ್ತೆ. ಇಲ್ಲಲ್ಲಿ ತಂಟಿ ನಿಮ್ಮ ಮನೆಯಾಗೆ ಇರಲಿ. ಇದೆಲ್ಲ ನಾವು ಒಂದಿಟ್ಟು ತಣ್ಣಗಾಗತ್ತಕನ. ಯಾಕಂದರೆ ಇವಾಗ ಎಲ್ಲರೂ ಹೇಳ್ತಾರೆ ಶೈಲಿ ಬತ್ತಾಳೆ ಅಂತ ಎಲ್ಲರೂ ನನ್ನ ಮೇಲೆ ಹೇಳ್ತಾರಲ್ಲ. ತಿರುಗಿ ನಮ್ಮ ಮನೆಯಾಗ ಹುಡುಕಿರು ಸಿಗುತ್ತೆ. ನಿನ್ನ ಮನೆಯಾಗಾದರೆ ಯಾವಾಗಲೂ ದುಡ್ಡು ಇರುತ್ತಲ್ರಿ ತಂಟಿ, ಏನು ಅನ್ಸಲ್ಲ. ನಮ್ಮ ದುಡ್ಡು ಅಂತ ನೀನು ಅನ್ಬೋದು. ನನ್ನ ಮನೆಯಾಗಾದರೆ ಇವಳೆಲ್ಲೂ ಹೋಗಲ್ಲ, ಏನಿಲ್ಲ, ಎಲ್ಲಿ ಬಂತು ಏನು ಎತ್ತ ಅಂತಾರೆ. ನಿನ್ನ ಮನೆಯಾಗಾದರೆ ಯಾರೂ ಕೇಳೋದಿಲ್ಲ, ನಿನ್ನ ಯಾರೂ ಹಂಗೆ ಅಂಬೋದು ಇಲ್ಲ. ನನ್ನ ಮೇಲೆ ಒಂದಿಟ್ಟು ಡೌಟ್ ಐತೆ ಜನಗಳಿಗೆ. ಅದಕ್ಕಾಗಿ ನಾನು ಡೌಟ್ ಇರೋದಕ್ಕಾಗಿನೇ ಏನು ಬೇಡ ಅಂತ ಸುಮ್ಮನಾಗಿದ್ದೀನಿ. ಅದಕ್ಕೇನೆ ನಿನ್ನ ಮನೆಯಾಗೆ ಇರಲಿ. ನಿನ್ನ ಮನೆಯಾಗೆ ಇರಲಿಲ್ಲ ತಂಟಿ. ನಾವು ಯಾಕೆ ಒಡವೆ ಮಾಡಿಸ್ಕೋಬೋದು. ಒಡವೆ ಎಲ್ಲ ಮಾಡಿಸ್ಕೊಂಡ್ರೆ ಸುಮ್ಮನೆ ಜನಗಳಿಗೆ ಗೊತ್ತಾಗುತ್ತೆ. 1-2 ದಿನ ಇದೆಲ್ಲ ತಣ್ಣಗಾಗಲಿ ಅಂಬತ್ಕೋಸ್ಕರ ಅಷ್ಟೇ. 1-2 ದಿನ ಇದೆಲ್ಲ ಸುಧಾರಿಸ್ಕೋಬೇಕು. ಇದೆಲ್ಲ ಸುಧಾರಿಸ್ಕೊಂಡ್ರೆ ಆಮೇಲೆ ಚೆನ್ನಾಗಿ ಅಥವಾ ಹೆಂಗೆ ಮೇಂಟೈನ್ ಮಾಡ್ಬೋದು. 1-2 ದಿನ ಸುಧಾರಿಸ್ಲಿ, ಸುಮ್ಮನಿರು ಸೈಲಮ್ಮ. ಯಾಕಂದರೆ ಇವಾಗ ಒಡವೆ ಮಾಡಿಸಿದ್ಮೇಲೆ ಒಳಗೆ ಇಕ್ಕೆ ಮಕ್ಕಾಗಲ್ಲ, ಯಾರ್ಗಾನ ಹೇಳಂಗಾಗುತ್ತೆ. ಇಬ್ಬರೊಳಗೆ ಜೊತ್ಕೋದ್ರಿ ಯಾಕೆ ಜೊತ್ಕೋದ್ರು ಅಂತಾರೆ. ಓಟು ಸವಾಸಲ್ಲ. ಈಗ ನಾವು ಯಾತನ ಒಂದು ಮಾತಾಡ್ತೀವಿ, ಯಾತನ ಒಂದೇ ತತ್ತೀವಿ, ಯಾರಿಗಾನ ತೋರಿಸ್ಲಿಲ್ಲ ಅಂದಮೇಲೆ ಸಮಾಧಾನ ಆಗಲ್ಲ. ಒಡವೆ ಮಾಡಿಸಿದ್ಮೇಲೆ ಅವಾಗೆಲ್ಲರೂ ಅಯ್ಯೋ ದುಡ್ಡೆಲ್ಲಿಂದ ಬಂತು ಅಂತಾರೆ. ಅದಕ್ಕಾಗಿ 1-2 ದಿನ ಬಿಟ್ಟು ಹಂಚ್ಕೊಂಬಂದು ಸುಮ್ಮನಿರು. ಅದ್ರಾಗೆ ನಾವು 1 ರೂಪಾಯಿ ಬಳಸ್ಕೊಂಡಿಲ್ಲ, 60 ಲಕ್ಷ ಕರೆಕ್ಟಾಗೈತಿ. ಬಳಸ್ಕೊಂಡಿಲ್ಲ ನೋಡ್ರಿ ಹಂಗೆ ಬಡ್ಡಿ. 15,000 ಅಡ್ವಾನ್ಸ್ ಕೊಟ್ಟಿದ್ರಲ್ಲ, ಅದನ್ನೇ ಬಳಸ್ಕೊಂಡು ನಾನು ನೋಡ್ತಿದ್ದೆ ದಿನ ಎದ್ದಾಗ ಬೈನಾಗ ಹೋಗಿ ಅವಳೆಲ್ಲ ಮಾತಾಡೋದು ಅದೆಲ್ಲ ಕೇಳಿಸ್ಕೊಂತಿದ್ದೆ. ಹೆಂಗೆ ಏನು ಅಂತ ನನಗೂ ಗೊತ್ತಾಗೋದು. ನಾನು ಅವಾಗ ಹಂಗೆ ಅಂದ್ಕೊಂತಿದ್ದೆ. ಎಲ್ಲ ಹೆಂಗೋ ಏನೋ ಮಾಡ್ಬೋದು ಅಂತ ಅಂದ್ಕೊಂತಿದ್ದೆ. ನಾಳೆ ಅದನ್ನ ಬಳಸ್ಕೊಂಡೇ ಇಲ್ಲ ಅಂತ ಹೇಳೋಣ ಅಂತಾವು ನಾನು ಹೋಗ್ತಿದ್ನಲ್ಲ. ಅದಕ್ಕೆ ನಾನು ಬಾರಂಗಂಟಿ ಉಣ್ಣು ತಿನ್ನು ಅಂತ ಹೆಂಗೆ ಕರ್ಕೊಂಡು ಚೆನ್ನಾಗಿ ಇಕ್ಕೊಂಡಿದ್ದು. ತಿಂಬಾಕೆ ಇಕ್ತಿದ್ದೆ. ಅವಳಿಗೆ ನನ್ನ ಮೇಲೆ ಡೌಟ್ ಇಲ್ಲ ರಂಗಂಟಿಗೆ. ನೋಡಿ ಕೇಳಿಸ್ಕೆ, ನನ್ನ ನಂಬ್ತಿದ್ದಲ್ಲ ಕೇಳಿಸ್ಕೆ. ನನಗೆ ಗೊತ್ತಿರಲಿಲ್ಲ ಇವರೇ ಮಾಡ್ಯವ್ರೆ ಎಂಬುದು. ನನಗೆ ಇದೆಲ್ಲ ಹಾಕಿದ್ಮೇಲೆ ಗೊತ್ತಾಗೋದು. ಅದಕ್ಕೆ ಮತ್ತು ನೋಡಿ ಮಾಡಿ ಮಾತಾಡ್ಬೇಕು. ಸುಮ್ಮನೆ ಮಕ ನೋಡಿ ನಾನು ಓಡಾಡೋಕ್ಕಿಲ್ಲ, ನಾನು ನೋಡಿ ಬೈಕ್ಯಂಬೋದು, ನಾಗಿ ಓಡಾಡೋಕ್ಕಿಲ್ಲ, ಅವಳು ನೋಡಿ ಬೈಕ್ಯಂಬೋದು. ಅದು ಆಯ್ತಾ? ಯಾರು ಮಾತಾಡಿಸ್ತಿಲ್ದರು ಬಿಡು ನಮ್ಗೆ ಯಾಕೆ ಏನೋ ಮಾಡ್ಕೊಂಬ್ಲಿ ಅಂತ ಸುಮ್ಮನೆ ಆಗ್ತಾರೆ. ನಿನ್ನ ಮನೆಗೆ ನೀವು ಅಲ್ಲೇ ಹಚ್ಚಿತಿ ಎಂಬುದು ನಾವು ನೋಡಿಲ್ಲ. ಮಾತಾಡಿಸ್ತಿಲ್ದರು ಬರೋಕ್ಕೆ ಎದ್ರಿಕಂಬ್ತಾರೆ. ಮಾತಾಡ್ಸೋ ಅಂತಾರೆ, ಬರೋರೇನೆ ಎದ್ದಾಗ ಬೈನಾಗ ಅವರೇ ಈಗ ಸರಿಯಾಗಿ ಬತ್ತೀನಿ.
ಅಂತ ಅರ್ಥ ಹುಷಾರಾಗಿರ್ಬೇಕು. ನಾವೆಲ್ಲ ಹೇಳ್ಕೊಂಬಕ್ಕೆ ಹೋಗಿ ಎಲ್ಲ ಇದು ಮಾಡ್ಕೊಂಬಕ್ಕೆ ಹೋದ್ರೆ ಈಗ ಹಿಂಗೆ ಆಗೋದು. ನೀನು ಒಳ್ಳೆಯಳು ಅಂತ ಎಲ್ಲ ಹೇಳಿದೀಯ, ಇವಾಗ ಗೊತ್ತಾಗೈತೆ ನಿನಗೆ. ಆ ಶೈಲಿ ಒಂದು ಡುಂಬ ಕಿತ್ತಿದಂಗೆ ಒಳ್ಳೆಯಳಮ್ಮಂಗೆ ಆಗೈತೆ. ಇವಾಗ ನಿನ್ನ ಬುಡಕ್ಕೆ ಬಂದಾಗಲೇ ಅದು ನಿನಗೆ ಅರ್ಥ ಆಗೋದು. ಅಲ್ಲೇವರೆಗೂ ಅರ್ಥ ಆಗಲ್ಲ. ಯಾಪನ ಹೇಳಿರೋ ಅಯ್ಯೋ ನಾವು ಚೆನ್ನಾಗಿರೋದು ಕೇಳ್ತಾರೆ ಅಮ್ಮಂಗಾಗುತ್ತೆ ಅಂತ ನಾವು ಅದಕ್ಕೆ ಹೇಳಲಿಲ್ಲ. ನಾನು ಹೇಳ್ದೆ ಹೇಳಿದ್ರೆ ಸೌಲು ನಾನು ಚೆನ್ನಾಗಿರೋದಕ್ಕೆ ಇಲ್ಲೂ ತಂದಿಕ್ತೇನೆ ಹಂಗೆ ಹಿಂಗೆ ಅಂತ ಎಷ್ಟು ಮಾತಾಡೋದು. ಚೆನ್ನಾಗಿರೋದಕ್ಕೆ ಯಾರನ್ನ ತಂದಿಕ್ತಾರೆ? ಚೆನ್ನಾಗಿರೋದಕ್ಕೆ ಯಾರು ತಂದಿಕ್ಕಲ್ಲ, ಇರೋದನ್ನೇ ಹೇಳೋದು. ಇಲ್ಲೋದು ಯಾರು ಹೇಳಲ್ಲ. ಅಲ್ಲ ನನಗೆ ಗೊತ್ತಾಗಲಿಲ್ಲ. ಚೆನ್ನಾಗಿದ್ಲಲ್ಲ, ತಡಿ ಮಾಡ್ತೀನಿ, ಹೋಗಿ ಕೇಳ್ತೀನಿ. ಫಸ್ಟ್ ನನ್ನ ದುಡ್ಡ ನಮಗೆ ಕೊಡತಕ್ಕ ಬಿಡಲ್ಲ. ಯಾರು ಲಲಿತಿ ಮನೆಗೆ ಇಕ್ಕ್ಯವ್ರ ಅಂತಲ್ಲಿ ಅವಳ ಮನೆಗೆ ಇಕ್ಕಿರೋದು ಹಂಚ್ಕೋಬೇಕು ಅಂತ ಮಾತಾಡ್ತಿದ್ರು. ಅದಕ್ಕೆ ನೋಡು ಇನ್ನೂ ಏನು ಮಾತಾಡ್ತಾರೆ ಅಂತ. ನಾನು ಶೈಲಮ್ಮ ಸೈಡ್ ತಗೊಂತೀನಿ. ಸೈಡ್ ತಗೊಂಡ್ರೆ ಅಲ್ಲಿ ಬಿದ್ದಿರುತ್ತೆ, ಅದಾದರೆ ಯಾರಿಗೂ ಕಾಮಲ್ಲ, ಯಾರು ಕದಿಯೋಕ್ಕಾಗಲ್ಲ, ಏನಿಲ್ಲ. ಸುಮ್ಮನೆ ಸೈಡ್ ತಗೊಂತೀನಿ. ಸೈಡ್ ಸಿಕ್ಕಿರೆ ಸೈಟು ದಿನಕ್ಕೂ ಸ್ಯಾನೆ ಆಗ್ತವೆ. ಅದಕ್ಕೆ ಸುಮ್ಮನೆ ಸೈಡ್ ತಗೊಂತೀನಿ. ಕಣ್ಣಲ್ಲಿ ತಂಟಿ ಸೈಟು ಅಂತ ಹಾಕೋಬೇಕು. ನಾನೀಗ ಒಡವೆ ಪಡವೆ ಮಾಡಿಸಿರಿ ಇಲ್ಲಿ ಬಂತು ಏನು ಎತ್ತ ಅಂತಾರೆ. ಅದಕ್ಕೆ ಸುಮ್ಮನೆ ನಾನು ಸೈಟೇ ತಾಂತೀನಿ. ನೀನು ಸೈಟೇ ತಕ, ನಾನು ತಲಕೊಂಡೊಂದು ಸೈಟೇ ತಾಮನ. ಯಾರಿಗನ ಗೊತ್ತಿದ್ರಿ ಹೇಳು, ನಿಮ್ಮ ಕಡೆಗಳಾರ್ಗೆ ಯಾರಿಗನ ಗೊತ್ತಿದ್ರತ್ತೆ ಹೇಳಿ, ಒಂದು ಸುಮ್ಮನೆ ಸೈಟ್ ತಾಮಕ್ಕಾಗುತ್ತಂತ. ತಲಕೊಂಡೊಂದು ಸೈಟ್ ತಾಮನ 15-20 ಲಕ್ಷ ಒಳ್ಳೆ ಕಾನೂನು ಸೈಟ್ ಸಿಗ್ತಾವಲ್ಲ ಅಂತ ತಾಮನ್ ಒಳ್ಳೆ ರೇಟಿಗೆ ಚೆನ್ನಾಗಿ ಹೋಗ್ತಾ ಮುಂದೆ. ಅದಕ್ಕೆ ಒಳ್ಳೆ ಸೈಟ್ಗಳು ತಾಮಕ್ಕಾಗುತ್ತೆ. ಸೈಟ್ಗಳು ಸಿಕ್ಕಿರೆ ಕೇಳು ತಾಮನ್ ನೋಡು. ಸೈಟ್ ತಾವಕ್ಕಂತ ಪ್ಲಾನ್ ಮಾಡ್ಕೊಂಡವ್ರು ಇಬ್ಬರೂ ಹೋಗಿ ಕೇಳಿ ದುಡ್ಡ ಇಸ್ಕೊಂಬತ್ಕೊಳ್ಳಿ. ನಾವು ನಿನ್ನೊಳ್ಳೇದು ಕೇಳೋದು. ನನಗೆ ಅಷ್ಟೊಂದು ಇದ್ದಿದ್ರೆ ಮನಸ್ಸಿನಾಗೆ ನಾನು ನಿನಗೆ ಹೊಲ ನನ್ನ ಗಂಡಂತ ಸೈನ್ ಹಾಕ್ಸಿ ಬಿಡ್ತಿರ್ಲಿಲ್ಲ. ಏನೋ ಬಿಡತ್ತ ಹಿಂಗೆ ಮಾಡ್ದೆ ನನ್ನ ಗಂಡ, ನೋಡು ನಾನು ಮಾಡಿರೋದು ತಪ್ಪು, ಹಿಂಗೆ ಮಾಡಬಾರ್ದಾಗಿತ್ತು. ಅವಳ ಸಂಸಾರ ಹಿಂಗೆ ಆಯ್ತು. ಏನೋ ಅವಾಗ ನನಗೆ ಮದುವೆ ಆಗಬೇಕು ಅಂಬೋದಿದ್ದಿತ್ತು. ನೋಡು ಗಿರ್ಜಿಂಬೆ ಆಗ್ಲಲ್ಲ, ನಾನು ಆಗ್ಲಿಲ್ವಲ್ಲ ಅಂಬೋದೊಂದು ಸಿಟ್ಟಿಗೆ ಏನೋ ಒಂದು ಮಾಡಿದೆ. ಅದಕ್ಕೆ ಬಿಡತ್ತ ತವಳಾದ್ರೂ ಹೊಲ ತಾಂಡು ಚೆನ್ನಾಗಿರಲಿ ಅಂತೇಳಿ ನಾನು ಸೈನ್ ಹಾಕಿಸ್ಕೊಟ್ರೆ ಹಿಂಗೆ ಅಂತೇಳಿ ನಾನು ಅದಕ್ಕೇ ಕಂಡುಹಿಡಿಬೇಕು. ನಾನು ಯಾಕೆ ಈಗ ನಾನು ಒಳ್ಳೆಯ ಇವತ್ತು ನಾನು ಹೊಲ ಎಲ್ಲ ಮಾಡಿಸ್ಕೊಟ್ಟು ನಾವು ಸೈನ್ ಹಾಕ್ಸಿದ್ರು ನಾವು ಯಾಕೆ ಇಂಥದ್ರ ಇಷ್ಟವ್ರು ಓದ್ಕೋಬೇಕು? ಅದಕ್ಕೆ ಮತ್ತೆ ನಾನೆಲ್ಲ ತಿಳ್ಕೊಂಬಂದು ನಾನು ನಿನ್ಗೆ ಹೇಳ್ತಿರೋದು. ನೀನು ನನ್ನೇ ನಂಬ್ತಿದ್ದು, ಬೇರೆ ನಾನು ನಂಬ್ತಿರ್ಲಿಲ್ಲ. ಅದಕ್ಕೆ ನಾನು ಇವಾಗ ಸರಿಯಾಗಿ ಹೇಳ್ತಿರೋದು. ನಾನು ನೀನೇ ತಗೊಂಡಿದ್ದೀಯ ಅಂತ ಅಂದ್ಕೊಂಡಿದ್ದೆ ಕಣ್ಣಾಗಿಣಿ. ತಡಿ ಕೇಳ್ತೀನಿ. ಫೋನ ಕೊಡು. ಅವ್ರೇನಾನು ಒಪ್ಕೊಂಬಿಲ್ಲ ಅಂತಂದರೆ ಅವಾಗ ಸರಿಯಾಗಿ ಹೇಳ್ತೀನಿ. ಒಪ್ಕೋಬೇಕು. ನಾನು ಮುಂದೆ ಒಪ್ಕೊಂಬಿಲ್ಲ ಅಂತಂದ್ರೆ ನಾನಂತೂ ಬಿಡಲ್ಲ. ನೋಡೋಣ ಅದೆಲ್ಲ ಅವರ ನಾನು ಅಂತೇಳಿ ನೋಡಿ ಇಂಥವೇ ಮಾಡೋದು. ನೋಡ ಶೈಲಿ ಗೊತ್ತಾ ಹೋಗ್ತಾ ಚೆನ್ನಾಗಿದ್ಲು. ನಾನೇನೋ ಬಿಡು ಚೆನ್ನಾಗಿದ್ದಾಳೆ ಅಂತ ನಾನು ಇದ್ದೀನಿ. ಏನು ಬಕ್ಕಿಕ್ತೇಡ್ಕೆ ನಾನು ಒಳ್ಳೆಯಳು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಆ ಥರ ಮಾಡೋಕ್ಕಿಲ್ಲ. ಬಾರಂಗಂಟಿ ಉಣ್ಣು ಅಂತಂದು ಹೇಳ್ದಿನಿ ಬೇಸ್ಕೊಂಬಂದ್ಲು. ನನಗಿದು ಗೊತ್ತಾಗ್ಲಿಲ್ಲ ಕಣಮ್ಮ. ಏನು ಮಾಡೋಣ? ನಾನು ತಪ್ಪು ಕೆಲಸ ಮಾಡಿಬಿಟ್ಟೆ. ಅಯ್ಯೋ ದೇವ್ರೆ ಅಂತ ಕೆಲಸ ಮಾಡ್ಕೊಂಡೆ ಮಂಗಾವತಿ. ನೋಡು ನೀನು ಇವತ್ತು ಆಗಬೇಕಾಗಿದ್ದೇನೆ. ಅದಕ್ಕೆ ಮತ್ತೆ ಯೋಟನ ವಿಶ್ವಾಸ ಒಳ್ಳೇದಲ್ಲ. ಎಲ್ಲಿ ಜಾಸ್ತಿ ವಿಶ್ವಾಸ ಇರುತ್ತೋ ಅಲ್ಲೇ ಕೆಡ್ಕೊಂಬತ್ತು ತುಂಬಿರೋದು, ಅಲ್ಲೇ ಒಂದಲ್ಲ ಒಂದಿನ ಬರೋದು. ಎಲ್ಲಿ ಜಾಸ್ತಿ ವಿಶ್ವಾಸದಾಗಿರ್ತೀವೋ ಅಲ್ಲೇ ಬರೋದು. ಯಾತೆ ಆಗಲಿ ಪ್ರತಿಯೊಂದು ಯಾತೆ ಆಗಲಿ ಅಲ್ಲೇ ಬರೋದು. ನೋಡ್ತಿರ್ಬೇಕಾರೆ ಯಾವಾಗಿಂದಲೂ ನಾನು ನೋಡ್ದಂಗೆ ವಿಶ್ವಾಸ ಎಲ್ಲಿ ಇರುತ್ತೋ ಅಲ್ಲೇ ಜಗಳ ಅಸೂಯೆ ಎಲ್ಲ ಶುರುವಾಗೋದು ಅಲ್ಲಿಂದಲೇ. ನಾವು ಅಂದ್ಕೊಂತೀವಿ ಅಷ್ಟೇ ಒಳ್ಳೇದಾಗುತ್ತೆ ಹಂಗೆ ಹಿಂಗೆ ಅಂತ. ನಾವು ಅಂದ್ಕೊಂಬತ್ತು ತಪ್ಪು. ಹಂಗೆ ಮುಂದೆಲ್ಲ ಹಾಕಿ ತೋರಿಸ್ದೆ. ಇವಾಗ ಗೊತ್ತಾಯ್ತು ಅವ್ರು ಎಂಥವ್ರಂತ ಈಗ ಹೇಳ್ತಾ ಇದ್ದಾರೆ. ಅವ್ರನ್ನ ಕೇಳಿ ಇವಾಗ ದುಡ್ಡೆಲ್ಲ ಇಸ್ಕೊಂಬ್ಲಿ ಗೊತ್ತಾಗುತ್ತೆ. ನಾನು ಕೆಟ್ಟಳು ಅನ್ನಿಸ್ಕೋಬಾರ್ದು. ನಾನು ಇವಾಗ ಎಲ್ಲರೂ ಹಂಗೆ ಅಂಬೋದು, ಅಯ್ಯೋ ಹೊಲ ಮಾಡಿಕೊಟ್ರು ಇವಳೆ ಎಲ್ಲ ತಾಂಡೋಗಿದ್ದಾಳೆ ಅಂತಾರೆ. ನಾನು ಯಾಕೆ ಒಳ್ಳೆ ಕೆಲಸ ಮಾಡಿದ್ರು ನಾನು ಯಾಕೆ ಕೆಟ್ಟಳು ಅನ್ನಿಸ್ಕೋಬೇಕು ಅಂತ ನಾನು ಈ ಬಂಡವಾಳ ಎಲ್ಲನ ಬಯಲು ಮಾಡಿದ್ದು. ನೋಡ್ತಾ ಇರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.